ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದು ಕೋರ್ಟಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯಲ್ಲಿ ಇರುವ ಕೋರ್ಟಲ್ಲಿ ಒಟ್ಟು 26 ಜವಾನ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಜವಾನ ಅಂದರೆ P1 ಪೋಸ್ಟು, ಗ್ರೂಪ್ ಡಿ ಪೋಸ್ಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ, ಕ್ವಾಲಿಫಿಕೇಷನ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಜುಲೈ 3 ಮತ್ತು ಲಾಸ್ಟ್ ಡೇಟ್ ಬಂದು ಆಗಸ್ಟ್ 1ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಕೋಬೇಕು. ಮತ್ತು ಒಟ್ಟು ಪೋಸ್ಟ್ ಬಂದು 26. ಅದು P1 ಪೋಸ್ಟು. ಈಗಾಗಲೇ ನಾನು ಅದ್ರ ಬಗ್ಗೆ ತಿಳಿಸ್ದೆ. ನೀನು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಲಿಂಕ್ ಮುಖಾಂತರ ನೀವು ಅಧಿಕೃತ ವೆಬ್ಸೈಟಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಮತ್ತು ಅಪ್ಲಿಕೇಶನ್ ಆನ್ಲೈನು, ಆಫ್ಲೈನಲ್ಲಿ ಅಂದರೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋದೇನೂ ಇರಲ್ಲ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಾಕು. ಇನ್ನು ಹುದ್ದೆಗಳು 26 ಇದ್ದಾವೆ. ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಮೀಸಲಿಟ್ಟಿದ್ದಾರೆ ಅಂತ ನೋಡೋದಾದರೆ, SC ಕ್ಯಾಟಗರಿಗೆ 4 ಪೋಸ್ಟ್ ಇದ್ದಾವೆ. ಅದರಲ್ಲಿ ಇತರೆ ಪೋಸ್ಟ್ ಒಂದು, ಮಹಿಳೆಯರಿಗೆ ಒಂದು, ಗ್ರಾಮೀಣ ಅಭ್ಯರ್ಥಿಗೆ ಒಂದು, ಮತ್ತೊಂದು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇದೆ. ಇನ್ನು ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟ್ ಅವರಿಗೆ 12 ಪೋಸ್ಟ್ ಇದೆ. ST ಕ್ಯಾಟಗರಿಯವರಿಗೆ 2 ಪೋಸ್ಟ್ ಇದೆ. ಪ್ರವರ್ಗ 1ಗೆ 1 ಪೋಸ್ಟ್ ಇದೆ. ಮತ್ತು ಪ್ರವರ್ಗ 2Aಗೆ 4 ಪೋಸ್ಟು, ಪ್ರವರ್ಗ 2Bಗೆ 1 ಪೋಸ್ಟು, ಪ್ರವರ್ಗ 3A 1, ಪ್ರವರ್ಗ 3B 1 ಪೋಸ್ಟು. ಒಟ್ಟು 26 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ನೀವು ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಇದ್ದಾವೆ, ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನ ಚೆಕ್ ಮಾಡ್ಕೊಬಹುದು. ಇನ್ನು ಅಂಗವಿಕಲ ವಿದ್ಯಾರ್ಥಿಗಳು ಯಾರಂದರೆ ದೃಷ್ಟಿಮಾಂದ್ಯತೆ ಇರ್ತಾರಲ್ಲ ಅಂಥವರು, ಬ್ಲೈಂಡ್ನೆಸ್ ಅದರಲ್ಲಿ ಲೋ ವಿಷನ್ ಅಂತ ಇದೆ, ಅಂಥವರು ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಂದರೆ SLC ಆಗಿದ್ದರೆ ಸಾಕು. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂತಹ SLC ಆಗಿರಬೇಕು, ಅಥವಾ ಅದಕ್ಕೆ ಸಮಾನವಾಗಿರುವಂತಹ ಇನ್ನೊಂದು ಕೋರ್ಸ್ ಮಾಡಿದರೂ ನಡೆಯುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಕನ್ನಡ ಓದೋಕೆ ಮತ್ತು ಬರೆಯೋಕೆ ಕಂಪಲ್ಸರಿ ಬರಲೇಬೇಕು. ಇದು ಜವಾನ ಪೋಸ್ಟ್ ಆಗಿರೋದ್ರಿಂದ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಕನ್ನಡ ನೀಟಾಗಿ ಓದಬೇಕು ಮತ್ತು ಕ್ಲಿಯರಾಗಿ ಬರೆಯೋಕೆ ನಿಮಗೆ ಬರಬೇಕು. ಅದ್ರ ಜೊತೆಗೆ ನೀವು SLCಲಿ ಪಾಸ್ ಮಾಡಿರ್ತೀರಾ, ಅದೇನಾದರೂ ಗ್ರೇಡಲ್ಲಿ ಇತ್ತು ಅಂದರೆ ಅದನ್ನು ನೀವು ಮಾರ್ಕ್ಸ್ ಆಗಿ ಪರಿವರ್ತನೆ ಮಾಡಿಕೊಂಡು ಆನ್ಲೈನಲ್ಲಿ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಹಾಕಬೇಕು. ನಿಮಗೆ ಪರ್ಸೆಂಟೇಜ್ ಇತ್ತು ಅಂದರೆ ಅದನ್ನು ಮಾರ್ಕ್ಸ್ ಆಗಿ ಚೇಂಜ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 17,000 ಇರುತ್ತೆ. ಹೈಯೆಸ್ಟ್ ಸ್ಯಾಲ್ರಿ ಬಂದು 28,900 ರೂಪಾಯಿ ಇರುತ್ತೆ, 950 ಇರುತ್ತೆ. ಇದ್ರ ಜೊತೆಗೆ ಇತರೆ ಭತ್ಯೆಗಳು ಸಿಗುತ್ತೆ. ಮತ್ತು ನಿಮಗೆ 2 ವರ್ಷ ನೀವು ಸೆಲೆಕ್ಷನ್ ಆಗಿ 2 ವರ್ಷ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಅದು ವಿಸ್ತರಣೆ ಬೇಕಿದ್ರೂ ಆಗಬಹುದು. ಅಲ್ಲಿವರೆಗೂ ನೀವು ಟೆಂಪರವರಿ ಅಂದರೆ ಪರ್ಮನೆಂಟ್ ಆಗಿರೋದಿಲ್ಲ, 2 ವರ್ಷ ಅಬ್ಸರ್ವೇಷನಲ್ಲಿ ನಿಮಗೆ ಕೆಲಸ ನಡೀತಾ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ನಿಮ್ಗೆ ಆಲ್ಮೋಸ್ಟ್ ಇದು ಬಂದು ಇಂಟರ್ವ್ಯೂ ಕರೆಯೋದು ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ. ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ, ಒಂದು ಪೋಸ್ಟ್ಗೆ 10 ಜನನ ಕರೀತಾರೆ. ಈಗ 26 ಪೋಸ್ಟ್ಗಳಿದ್ದಾವೆ ಅಂದರೆ 260 ಜನನ ಇಂಟರ್ವ್ಯೂಗೆ ಕರೀತಾರೆ. ಮತ್ತು ನಿಮಗೆ ಸಂದರ್ಶನ ಅಂದರೆ ಇಂಟರ್ವ್ಯೂಲಿ 10 ಮಾರ್ಕ್ಸ್ ಇರುತ್ತೆ. ಹೈಯೆಸ್ಟ್ ಯಾರ್ದು ಬರುತ್ತೋ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊತಾರೆ. ನೋಡಿ, ಇದರಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನಿಮಗೆ ಅರ್ಹತೆ ಬಂದು SLC ಇರುತ್ತಲ್ವ, SLC ಪರ್ಸೆಂಟೇಜ್ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಅತಿ ಹೆಚ್ಚು ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಅದೇ SLCಲಿ ಹೈಯೆಸ್ಟ್ ಯಾರ್ದು ಬಂದಿರುತ್ತೋ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ಮತ್ತು ಸಂದರ್ಶನ ಇಂಟರ್ವ್ಯೂ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಇಂಟರ್ವ್ಯೂ ನಡೆಯುತ್ತೆ. ಈ ಎರಡರಲ್ಲಿ ನಿಮಗೆ ಆ್ಯಡ್ ಮಾಡ್ತಾರೆ. ಯಾವುದೋ ಹೈಯೆಸ್ಟ್ ಬರುತ್ತೋ, ಯಾರ್ದು ಹೈಯೆಸ್ಟ್ ಬರುತ್ತೋ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಮಿನಿಮಮ್ 18 ಇರಬೇಕು. SC STಗೆ ಹೈಯೆಸ್ಟ್ 40 ಇರುತ್ತೆ. ಪ್ರವರ್ಗ 1ಕ್ಕೂ ಕೂಡ 40 ಇರುತ್ತೆ. ಇತರೆ OBC ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಂಥವ್ರಿಗೆ ಪ್ರವರ್ಗ 2A 2B 3A 3B ಅವ್ರಿಗೆ 38 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು, 38 ವರ್ಷ ಮೀರಿರಬಾರ್ದು. ಸಾಮಾನ್ಯ ವರ್ಗಕ್ಕೆ ಸೇರಿದವ್ರಿಗೆ 35 ವರ್ಷ ಮೀರಿರಬಾರ್ದು ಅಂತ ಇದೆ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ನೀವು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಆಗಸ್ಟ್ 1ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತ ಅಲ್ಲಿವರೆಗೂ ಕಾಯ್ದೆ ಆನ್ಲೈನ್ ಅಪ್ಲಿಕೇಶನ್ ಆದಷ್ಟು ಬೇಗನೆ ಹಾಕ್ಕೊಬಿಡಿ. ಇನ್ನು SC ST ಮತ್ತು ಪ್ರವರ್ಗ 1 ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಅದು ಬಿಟ್ಟು ಪ್ರವರ್ಗ 2A 2B 3A 3B ಅವ್ರಿಗೆ 100 ರೂಪೀಸ್ ಇರುತ್ತೆ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 200 ರೂಪಾಯಿ ಫೀಸ್ ಇರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸಿದ್ದೀನಿ. ಮತ್ತು ನೀವು ಫೀಸ್ ಪೇಮೆಂಟು ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿತ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಥ್ರೂ SBI ಮೋಡ್ಸ್ ಆರ್ ನೆಟ್ ಬ್ಯಾಂಕಿಂಗ್ ಆರ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ರ ಮುಖಾಂತರ ಪೇಮೆಂಟ್ ಮಾಡಬಹುದು. ಹಾವೇರಿ ಡಿಸ್ಟಿಕಲ್ಲಿ ಇರೋವಂಥದ್ದು. ಅದಕ್ಕೆ ನೀವು ಬ್ಯಾಂಕಲ್ಲಿ ಮುಖಾಂತರ ಬೇಕಿದ್ರೂ ಕಟ್ಬೋದು, ಆನ್ಲೈನ್ ಪೇಮೆಂಟ್ ಬೇಕಿದ್ರೂ ಮಾಡಬಹುದು. ನೆಕ್ಸ್ಟ್ ಬಂದು ನೀವು ಒಂದ್ಸಲ ಫೀಸ್ ಪೇ ಮಾಡಿದ್ರೆ ಅದನ್ನು ಅವ್ರು ರಿಟರ್ನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಪಾಲಿಸಬೇಕಾದ ಸೂಚನೆಗಳು ಬಂದು, ಏನಾದರೂ ತಪ್ಪಾಗಬಹುದು. ಲಾಸ್ಟ್ ದಿನದವರೆಗೂ ಕಾಯಕ್ಕೆ ಹೋಗ್ಬಿಡಿ, ಬೇಗನೆ ಅರ್ಜಿ ಸಲ್ಲಿಸಿರಿ. ಕೊನೆ ದಿನಾಂಕದಲ್ಲಿ ಸರ್ವರ್ ಇಶ್ಯೂ ಆದರೂ ಆಗಬಹುದು. ನೆಕ್ಸ್ಟು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟಾಗಿರೋದು ಹಾಕಿ. ಯಾಕಂದರೆ ನಿಮಗೆ ಇಂಟರ್ವ್ಯೂ ಇತ್ತು ಅಥವಾ ಸೆಲೆಕ್ಷನ್ ಲಿಸ್ಟ್ ಏನಾದರೂ ಬಿಡ್ತು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ IDಗೆ ಇನ್ಫಾರ್ಮೇಷನ್ ತಲುಪಿಸ್ತಾರೆ. ನೆಕ್ಸ್ಟ್ ಬಂದು
ಯಾರು ಸೆಲೆಕ್ಷನ್ ಆಗ್ತಾರೋ ಅಥವಾ ಇಂಟರ್ವ್ಯೂಗೆ ಯಾರನ್ನ ಕರೀತಾರೋ ಅವ್ರನ್ನ ಹಾವೇರಿಯ ವೆಬ್ಸೈಟ್ನಲ್ಲಿ ಹಾವೇರಿ ಸತ್ರ ನ್ಯಾಯಾಲಯ ಏನಿರುತ್ತೆ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ, ಅದನ್ನು ನೀವು ನೋಡ್ಕೊಳ್ಳಿ ಅಂತ ಇದೆ. ಮತ್ತು ಮೊಬೈಲ್ ಸಂದೇಶವನ್ನು ಕಳಿಸುವ ಮೂಲಕ, ಇಮೇಲ್ ಕಳಿಸುವ ಮೂಲಕ ನಿಮಗೆ ಇಂಟರ್ವ್ಯೂ ಮತ್ತು ಕಾರ್ಯಪತ್ರವನ್ನು ಕೊಡ್ತಾರೆ, ಅದನ್ನು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ತಿಳಿಸಿದ್ದಾರೆ. ಮತ್ತು 50 KB ಫೋಟೋ ಇರಬೇಕು, 5 ಸೆಂಟಿಮೀಟರ್ ಮತ್ತು 3.6 ಅಗಲ ಇರೋ ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಕಪ್ಪು ಬಾಯಿಲ್ ಪಾಯಿಂಟ್ ಮೇಲೆ ನೀವು ಸೈನ್ ಮಾಡಿರೋವಂಥದ್ದು ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳಲ್ಲಿ ಗರಿಷ್ಠ ಅಂಕಗಳನ್ನು ಹಾಗೂ ಶೇಕಡಾವಾರು ಅಂಕಗಳನ್ನು ನಮೂದಿಸಬೇಕು. ಪರ್ಸೆಂಟೇಜು ಮತ್ತು ನೀವು ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಎರಡೂ ಕೂಡ ಆ್ಯಡ್ ಮಾಡಬೇಕು ಅಂತ ಇದೆ. ಇನ್ನು ನಿಮಗೆ ಕನ್ನಡ ಮಾಧ್ಯಮ, ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, SC ST ಈ ಥರ ಏನಾದರೂ ಇದನ್ನ ಹಾಕ್ತೀವಿ, ಮೀಸಲಾತಿಗೆ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನೆಲ್ಲನೂ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. 1ರಿಂದ 10ನೇ ತರಗತಿವರೆಗೂ ಓದಿರುವಂತಹ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು, 1ರಿಂದ 10 ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟು, ಅದರ ಜೊತೆಗೆ 3 ಉತ್ತಮ ನಡತೆಯ ಬಗ್ಗೆ ಪ್ರಮಾಣ ಪತ್ರನ ಹೊಂದಿರಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟು 3 ರೆಡಿ ಮಾಡ್ಕೊಂಡಿರಬೇಕು. ನೀವು ವ್ಯಾಸಂಗ ಮಾಡಿರೋ ಸಂಸ್ಥೆಯಿಂದ ಆಗಿರಬಹುದು. ಇನ್ನೊಂದು, ನಿಮಗೆ ಚೆನ್ನಾಗಿ ಪರಿಚಯ ಇರುವ ಅಥವಾ ಸಂಬಂಧಿಯಾಗಿರದ 2 ಗಣ್ಯ ವ್ಯಕ್ತಿಗಳಿಂದ. ಮತ್ತೊಂದು, ಈ 2 ದಾಖಲೆ ಪರಿಶೀಲನೆಯಲ್ಲಿ ನೀವು ಕೊಡಬೇಕಾಗತ್ತೆ ಅಂತ ಇದೆ. ನಿಮಿಷ, ನೀವು ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಬರಬೇಕಾದ್ರೆ ನಿಮ್ಮ ಸ್ವಂತ ಖರ್ಚಿಂದ ಬರಬೇಕು, ಅದಕ್ಕೆ ಯಾವುದೇ ದುಡ್ಡು ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ. ಇದಿಷ್ಟು ಜವಾನ ಹುದ್ದೆಗಳಿಗೆ ಇನ್ಫಾರ್ಮೇಷನು. ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು ನನ್ನಿಂದ ಅಪ್ಲಿಕೇಶನ್ ಹಾಕಿದ್ದವರು ಹಾಕಿಸ್ಬೇಕು ಅಂತಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಕೊಡ್ತೀನಿ. ಇದಿಷ್ಟು ಏನಿದೆ ಹಾವೇರಿ ಕೋರ್ಟಲ್ಲಿರೋ ರೆಕ್ರೂಟ್ಮೆಂಟ್ ಬಗ್ಗೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟು ಒಂದು ನಿಮ್ಮ ಸ್ಕೂಲ್ಗಳಿಂದ, ಮತ್ತೊಂದು 2 ಗಣ್ಯ ವ್ಯಕ್ತಿಗಳಿಂದ 3 ಸರ್ಟಿಫಿಕೇಟ್ನ ನೀವು ರೆಡಿ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಅಥವಾ ಅಪ್ಲೋಡಿಂಗ್ ಕೇಳಿದರೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದನ್ನು ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೊಡಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.